ಗ್ಯಾರಂಟಿ ರಾಜಕಾರಣದ ಮಾಯೆ. ಪಕ್ಷಗಳು ಬದಲಾದವು, ಜನರು ಬದಲಾದರು. ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಇವತ್ತು ನಾವು ಮಾತಾಡ್ತಿರೋದು ಒಂದು ವೈರಲ್ ಟ್ರೆಂಡ್ ಬಗ್ಗೆ. ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಟ್ರೆಂಡ್ ಅಲ್ಲ ಬಾಸ್, ಇದು ನಮ್ಮೆಲ್ಲರ ಭವಿಷ್ಯವನ್ನು ಡಿಸೈಡ್ ಮಾಡ್ತಿರೋ ಪೊಲಿಟಿಕಲ್ ಟ್ರೆಂಡ್. ಅದೇ ಗ್ಯಾರಂಟಿ ರಾಜಕಾರಣ. 2023ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆಗಳ ಭರ್ಜರಿ ಪ್ರಚಾರ ಮಾಡಿ ಭರ್ಜರಿಯಾಗಿ ಗೆದ್ದು ಸರ್ಕಾರ ರಚಿಸಿತು. ಈ ಸರ್ಕಾರ ಬಂದಿದ್ದೇ ತಡ ಗೃಹಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ, ಅನ್ನಭಾಗ್ಯ, ಯುವನಿಧಿ ಅಂತ ಭರ್ಜರಿ 5 ಗ್ಯಾರಂಟಿಗಳನ್ನು ಬಿಟ್ಟರು. ಜನ ಫುಲ್ ಖುಷ್. ಆಗ ವಿರೋಧ ಪಕ್ಷದಲ್ಲಿದ್ದ ಬಿಜೆಪಿ ಬಾಯಿಗೆ ಬಂದಂತೆ ಟೀಕೆ ಮಾಡಿತು. ಬಿಜೆಪಿಯ ಆರಾಧ್ಯ ದೈವ ಪ್ರಧಾನಿ ಮೋದಿ, ಇದು ರಿವಡಿ ಸಂಸ್ಕೃತಿ, ಅಂದರೆ ಉಚಿತ ಉಡುಗೊರೆ, ಇದರಿಂದ ರಾಜ್ಯದ ಬೊಕ್ಕಸ ಖಾಲಿಯಾಗುತ್ತೆ, ಅಭಿವೃದ್ಧಿಯ ಕತ್ತು ಹಿಸುಕಿದಂಗೆ ಅಂತ ಭೀಕರವಾಗಿ ಟೀಕಿಸ್ಬಿಟ್ರು. ಆದರೆ ಕಟ್ ಮಾಡಿದ್ರೆ ಇವತ್ತಿನ ರಿಯಾಲಿಟಿ ಏನು ಗೊತ್ತಾ? ಅಂದು ಕಾಂಗ್ರೆಸ್ನ ಟೀಕಿಸಿದ ಅದೇ ಬಿಜೆಪಿ, ಮೋದಿ ಇವತ್ತು ಕೇರಳ, ಪಶ್ಚಿಮ ಬಂಗಾಳ, ಅಸ್ಸಾಂಗಳಲ್ಲಿ ಅದೇ ಗ್ಯಾರಂಟಿಗಳ ಜೆರಾಕ್ಸ್ ಕಾಪಿ ಮಾಡ್ತಿದೆ. ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಾರ್ಟಿ ಅಂತೂ ದೆಹಲಿ, ಪಂಜಾಬ್ನಲ್ಲಿ ಉಚಿತ ವಿದ್ಯುತ್, ನೀರು ಅಂತ ಇದನ್ನೇ ತಮ್ಮ ಬ್ರ್ಯಾಂಡ್ ಮಾಡಿಕೊಂಡಿದೆ. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ ಬಾಸ್. ಒಂದು ಪಕ್ಷ ಟೀಕಿಸಿದ್ದನ್ನೇ ಮತ್ತೊಂದು ಪಕ್ಷ ನಾಚಿಕೆ ಇಲ್ಲದೆ ಅನುಕರಿಸುತ್ತಿದೆ. ಇಲ್ಲಿ ಬದಲಾಗಿದ್ದು ಯಾರು? ಕೇವಲ ಅಧಿಕಾರಕ್ಕಾಗಿ ಬಣ್ಣ ಬದಲಿಸುವ ಅವಕಾಶವಾದಿ ರಾಜಕೀಯ ಪಕ್ಷಗಳ, ಅಥವಾ ನಮಗೇನು ಫ್ರೀ ಸಿಗುತ್ತೆ ಅಂತ ಲೆಕ್ಕಾಚಾರ ಹಾಕುವ ನಾವು ನೀವು ಮತದಾರರ? ವಿದ್ಯುತ್, ನೀರು, ರಸ್ತೆ ಇವೆಲ್ಲ ಪ್ರಜೆಯ ಮೂಲಭೂತ ಹಕ್ಕುಗಳು. ಸರ್ಕಾರ ಇದನ್ನು ಕೊಡಲೇಬೇಕು. ಆದರೆ ಅದನ್ನೇ ಗ್ಯಾರಂಟಿ ಅಂತ ಪ್ಯಾಕ್ ಮಾಡಿ ನಮ್ಮ ಮುಂದಿಟ್ಟು ನಮ್ಮನ್ನು ಪ್ರಜೆಗಳ ಸ್ಥಾನದಿಂದ ಉಪಭೋಗದಾರರ ಅಂದರೆ ಕನ್ಸ್ಯೂಮರ್ ಸ್ಥಾನಕ್ಕೆ ಇಳಿಸಿದ್ದಾರೆ ಬಾಸ್. ಇವತ್ತಿನ ಈ ವಿಡಿಯೋದಲ್ಲಿ ಈ ಗ್ಯಾರಂಟಿ ಮಾಯೆಯ ಎಕ್ಸ್ರೇ ಮಾಡೋಣ. ಲಾಭ, ನಷ್ಟ, ಸತ್ಯ, ಸುಳ್ಳು ಎಲ್ಲವನ್ನ ಡೇಟಾ ಇಟ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡೋಣ ಬನ್ನಿ. ಆರ್ಥಿಕ ರಿಯಾಲಿಟಿ ಚೆಕ್, ಲಾಭ, ನಷ್ಟ ಮತ್ತು ಡೇಟಾ. ಬನ್ನಿ, ಮೊದಲು ನಾಣ್ಯದ ಒಂದು ಮುಖ ಅಂದರೆ ಆರ್ಥಿಕತೆಯ ಲೆಕ್ಕಾಚಾರ ನೋಡೋಣ. 2026ರ ಏಪ್ರಿಲ್ ಹೊತ್ತಿಗೆ ಈ 5 ಗ್ಯಾರಂಟಿಗಳಿಗೆ ಕರ್ನಾಟಕ ಸರ್ಕಾರ ಸುರಿದಿರೋ ದುಡ್ಡು ಎಷ್ಟು ಗೊತ್ತಾ? ಬರೋಬ್ಬರಿ 1,21,598 ಕೋಟಿ ರೂಪಾಯಿ. ಬರೀ ಗೃಹಲಕ್ಷ್ಮಿ ಯೋಜನೆ ಒಂದಕ್ಕೇನೆ 57,300 ಕೋಟಿ ರೂಪಾಯಿ ಖರ್ಚಾಗಿದೆ. 2025-2026ರ ಬಜೆಟ್ನಲ್ಲಿ 51,034 ಕೋಟಿ, 2026-2027ರ ಬಜೆಟ್ನಲ್ಲಿ ಸುಮಾರು 51 ಅಥವಾ 52,000 ಕೋಟಿ ರೂಪಾಯಿ ಬರೀ ಈ ಗ್ಯಾರಂಟಿಗಳಿಗೆ ಮೀಸಲಾಗಿದೆ. ಅಂದರೆ ರಾಜ್ಯದ ಒಟ್ಟು ಆದಾಯದ 20% ಹಾಗೂ ಸ್ವಂತ ಆದಾಯದ 27% ಭಾಗ ಕೇವಲ ಈ ಯೋಜನೆಗಳಿಗೆ ಹೋಗ್ತಿದೆ. ಸರ್ಕಾರದ ಪ್ರಕಾರ ಇದರಿಂದ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ ಸುಮಾರು 50,000 ರಿಂದ 60,000 ರೂಪಾಯಿ ನೇರ ಸಹಾಯ ಆಗ್ತಿದೆ. ಇದರಿಂದ ಆರ್ಥಿಕತೆಗೆ ಲಾಭ ಆಗಿಲ್ವಾ? ಖಂಡಿತ ಆಗಿದೆ ಬಾಸ್. ಜನರ ಕೈಗೆ ಡೈರೆಕ್ಟ್ ಆಗಿ ದುಡ್ಡು ಹೋಗ್ತಿರೋದ್ರಿಂದ ಅವರ ಪರ್ಚೇಸಿಂಗ್ ಪವರ್ ಅಂದರೆ ಖರೀದಿ ಸಾಮರ್ಥ್ಯ ಹೆಚ್ಚಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳಿದ ಹಾಗೆ ಇದರಿಂದ ರಾಜ್ಯದ GST ಕಲೆಕ್ಷನ್ 10% ಏರಿಕೆಯಾಗಿದೆ. ಲೋಕನೀತಿ CDS ಅಧ್ಯಯನದ ಪ್ರಕಾರ 74% ಕುಟುಂಬಗಳು ವಿದ್ಯುತ್ ಬಿಲ್ನಲ್ಲಿ ಸುಮಾರು 500 ರೂಪಾಯಿ ಉಳಿಸಿದ್ರೆ, ಶಕ್ತಿ ಯೋಜನೆಯಿಂದ 82% ಮಹಿಳೆಯರಿಗೆ ವಾರಕ್ಕೆ 500 ರೂಪಾಯಿ ಉಳಿತಾಯವಾಗ್ತಿದೆ. ರಾಜ್ಯದ ತಲಾ ಆದಾಯ 2,04,605 ರೂಪಾಯಿಗೆ ಏರಿದೆ. ಇದು ಕೆಳಮಟ್ಟದಿಂದ ಆರ್ಥಿಕ ಚಟುವಟಿಕೆಯನ್ನು ಪುಷ್ ಮಾಡ್ತಿದೆ. ಆದರೆ ಪಿಕ್ಚರ್ ಇಲ್ಲಿಗೆ ಮುಗಿದಿಲ್ಲ ಗೆಳೆಯರೇ. CAG ರಿಪೋರ್ಟ್ ಮತ್ತೊಂದು ಆತಂಕಕಾರಿ ಸತ್ಯವನ್ನು ಬಿಚ್ಚಿಡ್ತಿದೆ. ರಾಜ್ಯದ ಆದಾಯ ಬೆಳವಣಿಗೆ 10.63% ಇದ್ದರೆ ಖರ್ಚು 14.99% ವೇಗದಲ್ಲಿ ಓಡ್ತಿದೆ. 2024-2025ರಲ್ಲಿ ಸರ್ಕಾರ ಬರೋಬ್ಬರಿ 71,525 ಕೋಟಿ ಸಾಲ ಮಾಡಿದೆ. 2026-2027ರ ಹೊತ್ತಿಗೆ ನಮ್ಮ ರೆವಿನ್ಯೂ ಡೆಫಿಸಿಟ್ ಅಂದರೆ ಕಂದಾಯ ಕೊರತೆ 22,957 ಕೋಟಿ ರೂಪಾಯಿ. ರಾಜ್ಯದ ಒಟ್ಟು ಸಾಲದ ಮಿತಿ ಡೇಂಜರ್ ಲೈನ್ ಆದ 25%ಗೆ ಅಂದರೆ ಈಗಾಗಲೇ 24.94%ಗೆ ತಂದು ನಿಲ್ಲಿಸಿದೆ. ಇದರ ಅರ್ಥ ಏನು ಗೊತ್ತಾ?
ನಮ್ಮ ತೆರಿಗೆಯ ದುಡ್ಡು ಅಭಿವೃದ್ಧಿಗೆ, ಅಂದರೆ ಹೊಸ ರಸ್ತೆ, ಆಸ್ಪತ್ರೆ, ಡ್ಯಾಮ್, ಇಂಡಸ್ಟ್ರಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಕ್ಯಾಪೆಕ್ಸ್ ಅಂತೀವಲ್ಲ, ಅದಕ್ಕೆ ಹೋಗುವ ಬದಲು ದಿನನಿತ್ಯದ ಉಚಿತ ಯೋಜನೆಗಳಿಗೆ ಹರಿದು ಹೋಗ್ತಿದೆ. ಯುವಕರಿಗೆ ಯುವ ನಿಧಿ ಕೊಡ್ತಿದ್ದಾರೆ ನಿಜ, ಆದರೆ ಅದು ತಾತ್ಕಾಲಿಕ ರಿಲೀಫ್ ಅಷ್ಟೇ. ಇದರಿಂದ ಭವಿಷ್ಯದ ಲಾಂಗ್ ಟರ್ಮ್ ಜಾಬ್ ಕ್ರಿಯೇಷನ್ ಆಗ್ತಿಲ್ಲ. ಉಚಿತ ಯೋಜನೆಗಳು ಶಾರ್ಟ್ ಟರ್ಮ್ ಪೇನ್ ಕಿಲ್ಲರ್ ಇದ್ದ ಹಾಗೆ, ಆರ್ಥಿಕತೆಗೆ ಲಾಂಗ್ ಟರ್ಮ್ ವಿಟಮಿನ್ ಅಲ್ಲ. ಸ್ನೇಹಿತರೆ, ಇದೊಂಥರ ಹಸಿದವನಿಗೆ ಒಂದು ಹೊತ್ತಿನ ಊಟ ಕೊಟ್ಟ ಹಾಗೆ. ನಮ್ಮಲ್ಲೊಂದು ಗಾದೆ ಇದೆ, ಒಂದು ಹೊತ್ತಿನ ಊಟ ಕೊಡೋದಲ್ಲ, ಅವನಿಗೆ ಆ ಅನ್ನವನ್ನ ಉತ್ಪತ್ತಿ ಮಾಡುವ ಶಕ್ತಿಯನ್ನ ಕೊಡು ಅಂತೇಳಿ. ಅದಿಲ್ಲೇ ಆಗ್ತಾ ಇಲ್ಲ. ಸಾಮಾಜಿಕ ಬದಲಾವಣೆ ಸಬಲೀಕರಣವೋ ಅವಲಂಬನೆಯೋ? ಇನ್ನು ಸಮಾಜದ ಮೇಲೆ ಇದರ ಇಂಪ್ಯಾಕ್ಟ್ ಏನು? ಇಲ್ಲಿ ನಾವು ರಾಜಕೀಯ ಪಕ್ಕಕ್ಕಿಟ್ಟು ನೋಡಿದರೆ ಮಹಿಳಾ ಸಬಲೀಕರಣದ ನಿಟ್ಟಿನಲ್ಲಿ ದೊಡ್ಡ ಕ್ರಾಂತಿಯೇ ಆಗಿದೆ. ಸ್ವತಂತ್ರ ಅಧ್ಯಯನಗಳ ಪ್ರಕಾರ ಗೃಹಲಕ್ಷ್ಮಿಯ 2,000 ರೂಪಾಯಿ ಪಡೆದ 89ರಿಂದ 95% ಮಹಿಳೆಯರು ತಮ್ಮ ಆರ್ಥಿಕತೆ ಸ್ಥಿತಿ ಸುಧಾರಿಸಿದೆ ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, 99% ಮಹಿಳೆಯರು ಈ ಹಣದ ಮೇಲೆ ತಾವೇ ಪೂರ್ಣ ಕಂಟ್ರೋಲ್ ಹೊಂದಿದ್ದಾರೆ. 88% ಕುಟುಂಬಗಳಲ್ಲಿ ಮಹಿಳೆಯರ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಹೆಚ್ಚಾಗಿದೆ. ಶಕ್ತಿ ಯೋಜನೆಯಿಂದಾಗಿ ಮಹಿಳೆಯರ ಬಸ್ ಪ್ರಯಾಣ 151% ಹೆಚ್ಚಾಗಿದೆ. ಅಚ್ಚರಿ ಅಂದರೆ 19% ಮಹಿಳೆಯರು, ಅಂದರೆ ಬೆಂಗಳೂರಲ್ಲಿ 34% ಇದ್ದಾರೆ, ಈ ಉಚಿತ ಬಸ್ ಪಾಸ್ ಬಳಸಿ ಉತ್ತಮ ಉದ್ಯೋಗ ಪಡೆದಿದ್ದಾರೆ. ಈ ದುಡ್ಡನ್ನು ಅವರು ಮೇಕಪ್ಗೂ ಸೀರೆಗೂ ಖರ್ಚು ಮಾಡ್ತಿಲ್ಲ ಸ್ನೇಹಿತರೆ, ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಬಳಸ್ತಿದ್ದಾರೆ. ಆದರೆ ಇಲ್ಲೂ ಅನುಷ್ಠಾನದ ದೊಡ್ಡ ಲೋಪಗಳಿವೆ. ಗೃಹಲಕ್ಷ್ಮಿಯ ಹಣ 78% ಮಹಿಳೆಯರಿಗೆ ಟೈಮ್ಗೆ ಸರಿಯಾಗಿ ಬರ್ತಿಲ್ಲ. ಕಲಬುರಗಿ, ಬೆಂಗಳೂರು ಗ್ರಾಮಾಂತರದಂತಹ ಕಡೆ 2 ತಿಂಗಳು ಡಿಲೇ ಆಗಿದೆ. ಇನ್ನು ಶಕ್ತಿ ಯೋಜನೆಯಿಂದ ಬಸ್ಗಳಲ್ಲಿ ಗಂಡು ಹೆಣ್ಣು ಪ್ರಯಾಣಿಕರ ನಡುವೆ, ಕಂಡಕ್ಟರ್ ಪ್ರಯಾಣಿಕರ ನಡುವೆ ನಡೆಯುತ್ತಿರುವ ರಂಪಾಟಗಳು, ಸಂಘರ್ಷಗಳನ್ನು ನಾವೆಲ್ಲ ನೋಡ್ತಾನೇ ಇದ್ದೇವೆ. 13% ಜನ ಈ ಯೋಜನೆಯನ್ನ ನಿಲ್ಲಿಸಿ ಅದರ ಬದಲು ಉದ್ಯೋಗ ಕೊಡಿ ಅಂತಿದ್ದಾರೆ. ಖಾಸಗಿ ಬಸ್ ಆಟೋ ಚಾಲಕರ ಬದುಕು ಬೀದಿಗೆ ಬಂದಿದೆ. ಇನ್ನೊಂದು ದೊಡ್ಡ ಅಪಾಯ ಅಂದರೆ ಜನರಲ್ಲಿ ನಾನು ಅರ್ಹಳಲ್ಲ ಆದರೂ ಫ್ರೀ ಸಿಗ್ತಿದೆ ಅನ್ನೋ ಭಾವನೆ ಬರ್ತಿದೆ. ಇದು ಸ್ವಾವಲಂಬನೆಯ ಬದಲು ಒಂದು ತಲೆಮಾರನ್ನೇ ಸರ್ಕಾರದ ಮೇಲೆ ಡಿಪೆಂಡ್ ಆಗುವಂತೆ ಮಾಡುವ ಅವಲಂಬನೆ ಸಂಸ್ಕೃತಿಗೆ ನಾಂದಿ ಹಾಡ್ತಿದೆಯೇ ಅನ್ನೋದು ನಿಜವಾದ ಪ್ರಶ್ನೆ. ಪ್ಯಾನ್ ಇಂಡಿಯಾ ಕಾಪಿ ಪೇಸ್ಟ್ ಸಿಂಡ್ರೋಮ್. ಮಜಾ ಅಂದರೆ ಈ ಕರ್ನಾಟಕದ ಮಾದರಿ ಈಗ ಬರೀ ನಮ್ಮ ರಾಜ್ಯಕ್ಕೆ ಸೀಮಿತವಾಗಿಲ್ಲ ಬಾಸ್, ಇದು ಪ್ಯಾನ್ ಇಂಡಿಯಾ ವೈರಸ್ ತರಹ ಸ್ಪ್ರೆಡ್ ಆಗ್ತಿದೆ. ಎಲ್ಲ ಪಕ್ಷಗಳಿಗೂ ಇದೇ ಗೆಲುವಿನ ಶಾರ್ಟ್ ಕಟ್ ಅಂತ ಗೊತ್ತಾಗ್ಬಿಟ್ಟಿದೆ. ಕಾಂಗ್ರೆಸ್ ಅಧಿಕಾರದಲ್ಲಿರೋ ತೆಲಂಗಾಣ ನೋಡಿ, ಅಲ್ಲಿ ನಮ್ಮದೇ ಕಾಪಿ ಪೇಸ್ಟ್ ಮಾಡಿ 6 ಗ್ಯಾರಂಟಿ ತಂದಿದ್ದಾರೆ. ಮಹಾಲಕ್ಷ್ಮಿ, ಗೃಹಜ್ಯೋತಿ, ರೈತ ಭರೋಸಾ, ಇಂದಿರಮ್ಮ ಇಲ್ಲು, ಇದಕ್ಕೆ ಬಜೆಟ್ನಲ್ಲಿ 51,000 ಕೋಟಿ ರೂಪಾಯಿ ಮೀಸಲು. ಇನ್ನು ರಿವಡಿ ಅಂತ ಮೂಗು ಮುರಿದಿದ್ದ ಬಿಜೆಪಿ ಏನ್ ಮಾಡ್ತಿದೆ ಗೊತ್ತಾ? ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಮಾಡೆಲ್ ಅನ್ನೇ ಎತ್ತಿ ಹಾಕಿದ್ದಾರೆ. ಮಧ್ಯಪ್ರದೇಶ, ಛತ್ತೀಸ್ಗಢದಲ್ಲಿ ಲಾಡ್ಲಿ ಬೆಹನಾ ಯೋಜನೆ ಅಂದರೆ ತಿಂಗಳಿಗೆ 1,250 ರೂಪಾಯಿಯಿಂದ 3,000 ರೂಪಾಯಿ. ಛತ್ತೀಸ್ಗಢದಲ್ಲಿ ಮ್ಯಾನಿಫೆಸ್ಟೋ ಹೆಸರೇ ಮೋದಿ ಗ್ಯಾರಂಟಿ 2023. ಉತ್ತರ ಪ್ರದೇಶ, ಬಿಹಾರದಲ್ಲೂ ಫ್ರೀ ಕರೆಂಟ್ ಶುರುವಾಗಿದೆ. ನಮ್ಮ ಸಿಎಂ ಸಿದ್ದರಾಮಯ್ಯನವರು ಮೋದಿಯವರೇ ನಮ್ಮ ಗ್ಯಾರಂಟಿ ಕಾಪಿ ಮಾಡ್ತಿದ್ದಾರೆ ಅಂತ ರೇಗಿಸ್ತಾರೆ. ಇನ್ನು ಆಮ್ ಆದ್ಮಿ ಪಾರ್ಟಿ ಕತೆ ಕೇಳಲೇಬೇಡಿ. ಅವರದ್ದು ಮೊದಲಿನಿಂದಲೂ ಇದೇ ಮಂತ್ರ. ದೆಹಲಿ, ಪಂಜಾಬ್ನಲ್ಲಿ 200-300 ಯೂನಿಟ್ ಫ್ರೀ ಕರೆಂಟ್, ಫ್ರೀ ನೀರು, ಬಸ್ ಫ್ರೀ. ಕೇಜ್ರಿವಾಲ್ ಅವರ 7 ರಿವಡಿ ಫೇಮಸ್. ಆಂಧ್ರದಲ್ಲಿ ರೈತರಿಗೆ 20,000, ಹಿಮಾಚಲದಲ್ಲಿ 10 ಗ್ಯಾರಂಟಿ. ಇದನ್ನು ನೋಡಿದರೆ ಏನನ್ಸುತ್ತೆ ಹೇಳಿ? ಎಲ್ಲ ಪಕ್ಷಗಳು ನೈತಿಕತೆ ಕಳೆದುಕೊಂಡಿವೆ. ಚುನಾವಣಾ ಆಯೋಗ ಮತದಾರರಿಗೆ ಆಮಿಷ ಒಡ್ಡೋದು ಅಪರಾಧ ಅನ್ನುತ್ತೆ. ಆದರೆ ಇವರೆಲ್ಲ ಇದು ಆಮಿಷ ಅಲ್ಲ, ಸೋಷಿಯಲ್ ವೆಲ್ಫೇರ್ ಯೋಜನೆ ಅಂತ ಲೇಬಲ್ ಹಚ್ಚಿ ನಮ್ಮ ಕಣ್ಣಿಗೆ ಮಣ್ಣೆರೆಸ್ತಿದ್ದಾರೆ. ಬಾಸ್, ಇಷ್ಟೆಲ್ಲ ನೋಡಿದ ಮೇಲೆ ನಾವೆಲ್ಲರೂ ನಮ್ಮ ಕಾಲರ್ ಹಿಡಿದು ಕೇಳ್ಕೊಳ್ಳೇಬೇಕಾದ ಒಂದು ಪ್ರಶ್ನೆ ಇದೆ. ಈ ಪೊಲಿಟಿಕಲ್ ಪಾರ್ಟಿಗಳು ಯಾತಕ್ಕಾಗಿ ಇಷ್ಟೊಂದು ಫ್ರೀ ಕೊಡ್ತಿದ್ದಾರೆ? ನಮ್ಮ ಮೇಲಿನ ಪ್ರೀತಿಗ ಅಥವಾ ನಮ್ಮ ಓಟಿಗ? ಪಕ್ಷಗಳು ಯಾವಾಗಲೂ ಅವಕಾಶವಾದಿಗಳೇ. ಅವರು ಇವತ್ತು ಟೀಕಿಸ್ತಾರೆ, ನಾಳೆ ಅದನ್ನೇ ಮಾಡ್ತಾರೆ. ಅದು ಅವರ ರಾಜಕೀಯ ಗಣಿತ. ಆದರೆ ತಪ್ಪು ಮಾಡ್ತಿರೋದು ಅವರು ಮಾತ್ರವಲ್ಲ ಬಾಸ್, ನಾವು, ನೀವು. ಯುವ ಜನರಾಗಿ, ಪ್ರಜ್ಞಾವಂತ ನಾಗರಿಕರಾಗಿ ನಾವು ಯಾವುದಕ್ಕೆ ಓಟ್ ಹಾಕ್ತಿದ್ದೀವಿ? ನಮ್ಮೂರ ರಸ್ತೆ ಚೆನ್ನಾಗಿದೆಯಾ ಅಂತ ನೋಡಿ ಓಟ್ ಹಾಕ್ತಿದ್ದೀವಾ? ಗವರ್ಮೆಂಟ್ ಸ್ಕೂಲ್, ಆಸ್ಪತ್ರೆ, ಜಾಬ್ಸ್ ಇದೆಯಾ ಅಂತ ಕೇಳ್ತಿದ್ದೀವಾ? ಅಥವಾ ಇವರು ನಮಗೆ ಎಷ್ಟು ಫ್ರೀ ಕೊಡ್ತಾರೆ ಅಂತ ಲೆಕ್ಕ ಹಾಕ್ತಿದ್ದೀವಾ?
1-2 ವರ್ಷ ಈ ಗ್ಯಾರಂಟಿ ದುಡ್ಡು ನಮ್ಮ ಕೈಗೆ ಸಿಗ್ಬೋದು, ಖುಷಿನೂ ಆಗ್ಬೋದು. ಆದರೆ ಲಾಂಗ್ ಟರ್ಮ್ನಲ್ಲಿ ನಮ್ಮ ಸ್ಟೇಟ್ ಬ್ಯಾಂಕ್ ರಫ್ಟ್ ಅಂದರೆ ದಿವಾಳಿ ಆಗುತ್ತೆ. ಏನಾದರೂ ಅದಾದರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಲ್ಲದೆ ಹೊಸ ಫ್ಯಾಕ್ಟ್ರಿಗಳು ಬರದೇ ಇದ್ರೆ ನಾಳೆ ನಮ್ಮ ಯುವಕರಿಗೆ ಕೆಲಸ ಎಲ್ಲಿಂದ ಸಿಗಬೇಕು ಬಾಸ್? ಸ್ವಾತಂತ್ರ್ಯ ಹೋರಾಟದಲ್ಲಿ ರಕ್ತ ಸುರಿಸಿ ನಮ್ಮ ಹಿರಿಯರು ತಂದುಕೊಟ್ಟ ಈ ಮತದಾನದ ಹಕ್ಕು ಕೇವಲ ಒಂದು ಉಡುಗೊರೆಗೋಸ್ಕರ ಮಾರಿಕೊಳ್ಳೋದಕ್ಕಲ್ಲ. ನೀವು ವೋಟ್ ಹಾಕುವಾಗ ಅವರ ಗ್ಯಾರಂಟಿಗಳ ಹಿಂದೆ ಇರೋ ಆರ್ಥಿಕ ಲಾಜಿಕ್ ಏನು, ಅದರಿಂದ ನಮ್ಮ ಭವಿಷ್ಯದ ಮೇಲೆ ಏನಾಗುತ್ತೆ ಅಂತ ಪ್ರಶ್ನಿಸಿ. ಪಕ್ಷಗಳು ನಿಮ್ಮನ್ನು ವೋಟ್ ಬ್ಯಾಂಕ್ ತರಹ ಟ್ರೀಟ್ ಮಾಡೋದನ್ನು ನಿಲ್ಲಿಸಬೇಕು ಅಂದರೆ ನೀವು ಕನ್ಸ್ಯೂಮರ್ ತರಹ ಯೋಚನೆ ಮಾಡೋದನ್ನು ನಿಲ್ಲಿಸಬೇಕು. ನಾಳೆ ನಮ್ಮ ಅಕ್ಕ ತಂಗಿಯರು, ತಾಯಂದಿರು ಹೊಸದೊಂದು ಬಟ್ಟೆ ಹಾಕ್ಕೊಂಡು ಹೋದರೆ ಇದು ಗ್ಯಾರಂಟಿ ಸ್ಕೀಮಿನ ಬಟ್ಟೆ ಅನ್ನಬಹುದು. ಒಂದು 2 ವೀಲ್ ತೆಗೆದುಕೊಂಡ್ರೆ ಇದು ಗ್ಯಾರಂಟಿ ವೆಹಿಕಲ್ ಅಂತ ಮೂದಲಿಸಬಹುದು. ಸ್ವಾವಲಂಬಿಯಾಗಿ ಏನೇ ಸಾಧನೆ ಮಾಡಿದರೂ ಅದಕ್ಕೆ ಗ್ಯಾರಂಟಿ ಸ್ಕೀಮನ್ನು ತಗಲಾಕಬಹುದು. ಆಡಿಕೊಳ್ಳುವವರ ಬಾಯಿ ಮುಚ್ಚಲು ಸಾಧ್ಯವಿಲ್ಲ ನೋಡಿ. ಹಾಗೆಯೇ ಗ್ಯಾರಂಟಿ ಯೋಜನೆಗಳು ಬಡವರಿಗೆ ಆಸರೆಯಾಗಬೇಕು, ಅದು ನಿಜ. ಆದರೆ ಆ ಗ್ಯಾರಂಟಿಗಳೇ ಅಭಿವೃದ್ಧಿಗೆ ಬದಲಿ ಆಗಬಾರದು ನೋಡಿ. ಗುಣಮಟ್ಟದ ಆಡಳಿತ, ಕ್ವಾಲಿಟಿ ಎಜುಕೇಷನ್, ಜಾಬ್ ಕ್ರಿಯೇಷನ್ ಇದು ನಮ್ಮ ನಿಜವಾದ ಹಕ್ಕು. ಇವತ್ತು ಒಂದು ಸರ್ಕಾರ ಅಧಿಕಾರಕ್ಕೆ ಬಂದು ಗ್ಯಾರಂಟಿ ಅನ್ನೋ ಸ್ಕೀಮನ್ನು ಜಾರಿ ಮಾಡ್ತದೆ, ನಾಳೆ ಮತ್ತೊಂದು ಸರ್ಕಾರ ಬಂದು ಸ್ಕೀಮ್ಗಳನ್ನು ಕ್ಲೋಸ್ ಮಾಡಿದ್ರೆ ಅದನ್ನು ಪ್ರಶ್ನಿಸುವ ಯಾವ ಹಕ್ಕು ಕೂಡ ಮತದಾರನಿಗಿರಲ್ಲ. ಆದ್ದರಿಂದ ನಮಗೆ ಬೇಕಿರೋದು ಸ್ಕೀಮ್ಗಳಲ್ಲ ಸ್ನೇಹಿತರೆ, ಕಾಯಿದೆಗಳು. ಹೌದು, ಸ್ಕೀಮ್ಗಳನ್ನು ಸುಲಭವಾಗಿ ಕ್ಲೋಸ್ ಮಾಡಬಹುದು, ಆದರೆ ಕಾಯಿದೆಗಳನ್ನು ಕ್ಲೋಸ್ ಮಾಡೋದು ಅಷ್ಟು ಸುಲಭವಲ್ಲ. ಕಡ್ಡಾಯ ಶಿಕ್ಷಣದ ರೀತಿಯಲ್ಲೇ ಕಡ್ಡಾಯ ಉದ್ಯೋಗ ಖಾತರಿ, ಕಡ್ಡಾಯ ಭೂ ಹಂಚಿಕೆ ಕಾಯ್ದೆ ಇವೆರಡೂ ಬಂದರೆ ಸಾಕು, ದೇಶದ ಆರ್ಥಿಕ ಸ್ಥಿತಿ ದುಪ್ಪಟ್ಟು ಉತ್ತಮವಾಗುತ್ತೆ. ಯೇಸು ಕ್ರಿಸ್ತ ಹೇಳುವಂತೆ ಉಚಿತವಾಗಿ ಮೀನು ಕೊಡುವುದಕ್ಕಿಂತ ಮೀನು ಹಿಡಿಯುವುದನ್ನು ಕಲಿಸಬೇಕು ಅನ್ನೋ ತತ್ವವನ್ನು ಪಾಲಿಸಬೇಕಿದೆ. ಗ್ರಾಮೀಣ ಭಾಗದ ಪ್ರತಿ ಕುಟುಂಬಕ್ಕೂ ಕಡ್ಡಾಯವಾಗಿ 3 ಎಕರೆ ಜಮೀನು ಕೊಟ್ಟು ಬೋರ್ವೆಲ್ ಮತ್ತು ವಿದ್ಯುತ್ ಒದಗಿಸಿದ್ರೆ ಆಹಾರ ಸಮಸ್ಯೆ ನೀಗುತ್ತೆ. ಸರ್ಕಾರಿ ಶಾಲೆಯಲ್ಲಿ ಓದಿ ಡಿಗ್ರಿ ಪಡೆದ ಪ್ರತಿಯೊಬ್ಬರಿಗೂ ಉದ್ಯೋಗ ಖಾತರಿಯ ಕಾಯ್ದೆ ಜಾರಿಯಾದರೆ ಬಡತನ ನೀಗುತ್ತೆ. ಸರ್ಕಾರಿ ಶಾಲೆಗಳು ಉಳಿಯುತ್ತವೆ, ಅಲ್ಲಿ ಪಾಠ ಮಾಡುವ ಶಿಕ್ಷಕರ ಮನೆಗಳಲ್ಲಿ ಅಭಿವೃದ್ಧಿಯ ದೀಪ ಬೆಳಗುತ್ತೆ. ಹೀಗೆ ಹೇಳ್ತಾ ಹೋದರೆ ಮತದಾರರ ಸ್ವಾಭಿಮಾನ ಹೆಚ್ಚಿಸುವ ಹಲವಾರು ಯೋಜನೆಗಳು, ಕಾಯ್ದೆಗಳನ್ನು ಸರ್ಕಾರ ಮಾಡಬಹುದು. ಆದರೆ ಅವುಗಳಿಗೆ ಬೇಕಿರೋದು ಸ್ವಾವಲಂಬಿ ಪ್ರಜೆಯಲ್ಲ, ಅವುಗಳಿಗೆ ವೋಟ್ ಹಾಕುವ ವೋಟ್ ಬ್ಯಾಂಕ್ಗಳು ಅಷ್ಟೇ. ಸೊ ಆಯ್ಕೆ ಮಾಡಿ ಬುದ್ಧಿಪೂರ್ವಕವಾಗಿ, ಜವಾಬ್ದಾರಿಯುತವಾಗಿ. ಯಾಕಂದರೆ ನಾಳಿನ ಕರ್ನಾಟಕ, ನಾಳಿನ ಭಾರತ ನಿಮ್ಮ ಇಂದಿನ ಆಯ್ಕೆಯ ಮೇಲೆ ನಿಂತಿದೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಈ ಅನಾಲಿಸಿಸ್ ಸತ್ಯ ಅನಿಸಿದ್ರೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಶೇರ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಫ್ರೀ ಗ್ಯಾರಂಟಿಗಳು ಬೇಕಾ ಅಥವಾ ಶಾಶ್ವತ ಅಭಿವೃದ್ಧಿ ಬೇಕಾ? ಯಾಕಂದರೆ ಇದು ಕೇವಲ ಸುದ್ದಿ ಅಥವಾ ಸುದ್ದಿಯ ವಿಶ್ಲೇಷಣೆ ಅಲ್ಲ, ಇದೊಂದು ಚಳುವಳಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.